ಬಾಕಿ ಹಣದ ಬಿಡುಗಡೆ ಕುರಿತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೊಂದು ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮಾರ್ಚ್ ಏಪ್ರಿಲ್ ನ ಹಣ ಯಾವಾಗ ಬರುತ್ತೆ, ಹಣ ಬಂದಿಲ್ಲ ಅಂತಂದ್ರೆ ಈಗ ನೀವು ಏನ್ ಮಾಡಬೇಕು, ಯಾವ ರೀತಿ ಚೆಕ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದು ಮೇಜರ್ ಅಪ್ಡೇಟ್ ವಿಡಿಯೋ ಆಗಿರುತ್ತೆ, ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್, ರಾಜ್ಯ ಸರ್ಕಾರದ ಜನಪ್ರಿಯ ಹಾಗೆ ಮಹಿಳಾ ಸಬಲೀಕರಣಕ್ಕೆ ನೆರವಾಗ್ತಿರುವಂತ ಒಂದೊಳ್ಳೆ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇದೀಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಯಾರೆಲ್ಲ ಇನ್ನೂ ಕೂಡ ನಮಗೆ ಮಾರ್ಚ್ ಏಪ್ರಿಲ್ ಹಣ ಬಂದಿಲ್ಲ ಮೇಡಮ್, ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದವರಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಕಳೆದ ಕೆಲವು ತಿಂಗಳಿಂದ ಬಾಕಿ ಉಳಿದಿದ್ದಂತ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಿಡುಗಡೆ ಬಗ್ಗೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇದರಿಂದ ಯಾರೆಲ್ಲ ಗೃಹಲಕ್ಷ್ಮಿಗೆ ವೆಯ್ಟ್ ಮಾಡ್ತಾ ಇದ್ರಲ್ವಾ ಆ ಹಣಕ್ಕೆ, ಅವ್ರಿಗೊಂದು ರೀತಿಯಾಗಿ ಒಂದು ಆತಂಕ ಏನಿದೆಯೋ ಅದು ಸ್ಟಾಪ್ ಆಗಿದೆ. ಇಷ್ಟು ದಿನ ಏನಿದು ಸ್ಟಾಪ್ ಆಗುತ್ತಾ ಅಂತ ತುಂಬಾ ಜನ ಕೇಳಿದ್ರು. ಸೊ ಬೆಳಗಾವಿ ಜಿಲ್ಲೆಯ ಬಾಕನೂರು ಗ್ರಾಮದಲ್ಲಿ ನಡೆದಂತ ಶ್ರೀ ಮಹಾಲಕ್ಷ್ಮಿ ದೇವಿ ಜಾತ್ರಾ ಮಹೋತ್ಸವದಲ್ಲಿ, ಅಂದ್ರೆ ಇತ್ತೀಚೆಗೆ ನಡೀತು, ಇಲ್ಲಿ ಸಚಿವೆ ಮಾತನಾಡಿರುವಂತದ್ದು ತಾಂತ್ರಿಕ ಸಮಸ್ಯೆ, ಟೆಕ್ನಿಕಲ್ ಇಶ್ಯೂಸ್ ಹಾಗೆ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇದರ ಒಂದು ವಿಳಂಬದಿಂದ, ಈ ಒಂದು ಕಾರಣದಿಂದ ಹಣ ಬಿಡುಗಡೆ ಪ್ರಕ್ರಿಯೆ ಲೇಟ್ ಆಗಿತ್ತು. ಬಟ್ ಈಗಾಗಲೇ ಶುರುವಾಗಿದೆ, ಒಂದಷ್ಟು ಜನರಿಗೆ ರೀಚ್ ಆಗಿದೆ ಹಣ ಅನ್ನುವಂಥದ್ದು. ಸೊ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ನಾವು ಕೇವಲ ಆಶ್ವಾಸನೆ ನೀಡೋದಿಲ್ಲ, ಕೆಲಸ ಮಾಡಿ ತೋರಿಸ್ತೀವಿ, ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವಂತ ಪ್ರಶ್ನೆನೇ ಇಲ್ಲ ಅನ್ನುವಂತ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇದರಿಂದ ಲಕ್ಷಾಂತರ ಮಹಿಳೆಯರಿಗೆ ಓಕೆ ಹಣ ಬರುತ್ತೆ ಅನ್ನುವಂತ ಒಂದು ಆಶ್ವಾಸನೆ ಬಂದಿದೆ. ಸೊ ಗೃಹಲಕ್ಷ್ಮಿ ಯೋಜನೆ ಯಾಕೆ ವಿಳಂಬ ಆಯ್ತು, ಯಾಕೆ ಲೇಟ್ ಆಯ್ತು ಮೇಡಮ್ ಅಂತ ನೀವು ಕೇಳ್ಬೋದು. ಸೊ ಕಳೆದ ಕೆಲವು ವಾರಗಳಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಅನೇಕ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಇಲಾಖೆ ಒಂದಷ್ಟು ಮಾಹಿತಿಯನ್ನ ನೀಡಿದೆ. ಏನೇನು ಮಾಹಿತಿ ಅನ್ನುವಂಥದ್ದನ್ನು ಹೇಳ್ತೀನಿ, ಯಾಕೆ ಲೇಟ್ ಆಯ್ತು ಅಂತ. ಸೊ ಮೊದಲನೇದಾಗಿ ಸರ್ವರ್ ಹಾಗೆ ಬ್ಯಾಂಕಿಂಗ್ ಟೆಕ್ನಿಕಲ್ ಇಶ್ಯೂ, ಇದು ಮೊದಲನೇ ರೀಸನ್ ಆಗಿರುತ್ತೆ. ಇನ್ನು ಬ್ಯಾಂಕ್ ಖಾತೆ ಹಾಗೆ ಆಧಾರ್ ಲಿಂಕ್ ಸಮಸ್ಯೆಯಿಂದ ಕೂಡ ಲೇಟ್ ಆಗಿದೆ. ಚುನಾವಣಾ ನೀತಿ ಸಂಹಿತೆ ಜಾರಿ ಆಗಿರೋದ್ರಿಂದ ಅದು ಕೂಡ ಲೇಟ್ ಆಗಿರುವಂಥದ್ದು. ಜೊತೆಗೆ ಕೆಲವು ಖಾತೆಗಳ ವೆರಿಫಿಕೇಶನ್ ಪ್ರೊಸೆಸ್ ನಡೀತಾ ಇದೆ. ಸೊ ಈಗ ಎಲ್ಲ ಪ್ರಕ್ರಿಯೆ ಬಹುತೇಕ ಕಂಪ್ಲೀಟ್ ಆಗಿರೋದ್ರಿಂದ ಬಾಕಿ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ಮಾರ್ಚ್ ತಿಂಗಳು ಹಣ ಯಾವಾಗ ಬರುತ್ತೆ, ಏಪ್ರಿಲ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೊಬೈಲ್ ನಲ್ಲಿ ಗೃಹಲಕ್ಷ್ಮಿ ಹಣ ಜಮಾ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಇದೀಗ ಫಲಾನುಭವಿಗಳು ತಮ್ಮ ಗೃಹಲಕ್ಷ್ಮಿ ಹಣ ಜಮಾ ಆಗಿದ್ಯಾ ಇಲ್ವಾ ಅನ್ನುವಂಥದ್ದನ್ನ ತಿಳಿಯೋದಕ್ಕೆ ಸರ್ಕಾರದ ಕಚೇರಿಗಳಿಗೆ ಅಲ್ದಾಡುವಂತ ಅಗತ್ಯ ಇಲ್ಲ. ಸೊ ಮನೆಯಲ್ಲೇ ಕುಳಿತುಕೊಂಡು ನೀವು ಜಸ್ಟ್ ಮೊಬೈಲ್ ಮೂಲಕವೇ ಕೆಲವೇ ನಿಮಿಷಗಳಲ್ಲಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಸೊ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಕೈಯಲ್ಲಿ ಮೊಬೈಲ್ ಇತ್ತು ಅಂತಂದ್ರೆ ಇಟ್ಕೊಳ್ಳಿ. ಸೊ ಕರ್ನಾಟಕ ಸರ್ಕಾರದ ಅಧಿಕೃತ ಡಿಬಿಟಿ ಕರ್ನಾಟಕ ಆಪ್ ಅಂತ ಇರುತ್ತಲ್ಲ, ಅದನ್ನ ಚೆಕ್ ಮಾಡಿ ಅಲ್ಲಿ ಜಮಾ ವಿವರವನ್ನ ನೀವು ಈಸಿಯಾಗಿ ನೋಡಬಹುದು. ಸೊ ಮೊದಲಿಗೆ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ನೀವು ಡಿಬಿಟಿ ಕರ್ನಾಟಕ ಆಪ್ ಅನ್ನುವಂಥದ್ದಾಗಿ ಸರ್ಚ್ ಮಾಡಿ. ಸೊ ಅಲ್ಲಿ ಸಿಕ್ಕಿದಾಗ ನಿಮಗೆ ಅಧಿಕೃತ ಅಪ್ಲಿಕೇಶನ್ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹಂತ 2 ಬಂದು ಆಧಾರ್ ಸಂಖ್ಯೆಯನ್ನ ನೀವು ಎಂಟರ್ ಮಾಡಬೇಕು. ಸೊ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡಬೇಕು. ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ, ಅಂದ್ರೆ ಅಪ್ಲಿಕೇಶನ್ಗೆ ಲಾಗಿನ್ ಆಗಬೇಕು. ಅದಾದ್ಮೇಲೆ ಹಂತ 3 ಬಂದು ಲಾಗಿನ್ ಆದ್ಮೇಲೆ ಪೇಮೆಂಟ್ ಸ್ಟೇಟಸ್ ಅನ್ನುವಂಥದ್ದು ಇರುತ್ತೆ, ಅದನ್ನ ಚೆಕ್ ಮಾಡಿ. ಗೃಹಲಕ್ಷ್ಮಿ ಸ್ಕೀಮ್ ಅನ್ನುವಂಥದ್ದು ಇರುತ್ತೆ, ಆ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಹಣ ಜಮೆ ಆಗಿದೆ ಅನ್ನುವಂತ ಕಂಪ್ಲೀಟ್ ಲಿಸ್ಟ್ ಬರುತ್ತೆ. ಅಲ್ಲಿ ನಿಮಗೆ ಮಾರ್ಚ್ ತಿಂಗಳು ಬಂದಿದೆಯಾ, ಏಪ್ರಿಲ್ ತಿಂಗಳು ಬಂದಿದೆಯಾ ಅನ್ನುವಂಥದ್ದು ನೋಡಬಹುದು. ಈ ವಿಧಾನದ ಮೂಲಕ ಯಾವ ತಿಂಗಳ ಹಣ ಬಂದಿದೆ, ಯಾವುದು ಬಾಕಿ ಇದೆ ಅನ್ನುವಂತ ಕ್ಲಾರಿಟಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಇನ್ನೊಂದಷ್ಟು ಜನರಿಗೆ ಇರುತ್ತೆ, ಸರಿ ಮೇಡಮ್ ಈಗ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡೋದು ಗೊತ್ತಾಯ್ತು, ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು? ಕೆಲವೊಂದಷ್ಟು ಫಲಾನುಭವಿಗಳ ಖಾತೆಗೆ ಇನ್ನೂ ಕೂಡ ಹಣ ಜಮೆ ಆಗದೆ ಇದ್ರೆ ಒಂದಷ್ಟು ವಿಚಾರಗಳನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಆಧಾರ್ ಹಾಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯಾ ಇದನ್ನ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ NPCI ಮ್ಯಾಪಿಂಗ್ ಸರಿ ಆಗಿದೆಯಾ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ. ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿದೆಯಾ ಅಂತ ಚೆಕ್ ಮಾಡಿ. DBT ಸೇವೆ ಸಕ್ರಿಯ ಆಗಿದೆಯಾ, ರೇಷನ್ ಕಾರ್ಡ್ ಮಾಹಿತಿ ಕರೆಕ್ಟ್ ಆಗಿದೆಯಾ, ರೇಷನ್ ಕಾರ್ಡ್ ಇನ್ ಕೇಸ್ ಇನ್ಕರೆಕ್ಟ್ ಆಗಿತ್ತು, ಮಾಹಿತಿ ಸುಳ್ಳಾಗಿತ್ತು ಅಂತಂದ್ರೆ ಸಿಗಲ್ಲ. ಈ ಸಮಸ್ಯೆಗಳಿಗೆ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಕಾಂಟ್ಯಾಕ್ಟ್ ಮಾಡಬಹುದು, ಸಂಪರ್ಕಿಸಬಹುದು, ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಕಂಡ್ಕೋಬಹುದು. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣ ಯಾವಾಗ ಬರುತ್ತೆ ಖಂಡಿತ ಹೇಳ್ತೀನಿ.
ಸಚಿವೆ ನೀಡಿರುವಂತ ಮಾಹಿತಿ ಪ್ರಕಾರ ಮುಖ್ಯವಾಗಿ ಮಾರ್ಚ್ ಹಾಗೆ ಏಪ್ರಿಲ್ 2026 ತಿಂಗಳ ಕಂತು ಇನ್ನೂ ಕೂಡ ಒಂದಷ್ಟು ಫಲಾನುಭವಿಗಳ ಖಾತೆಗೆ ಜಮಾ ಆಗಿಲ್ಲ. ನೀವು ಕೂಡ ಅಂದ್ರೆ ನಿಮಗೂ ಕೂಡ ಜಮೆ ಆಗಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀವು ಎಲ್ಲಿಯವರು ಅಂತ ಹೇಳ್ಕೊಂಡು. ಈ ಪೈಕಿ ಮುಂದಿನ 4 ರಿಂದ 5 ದಿನಗಳಲ್ಲಿ ಫಸ್ಟ್ ಮಾರ್ಚ್ ತಿಂಗಳ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಅದಾದ್ಮೇಲೆ 8 ರಿಂದ 10 ದಿನಗಳ ಒಳಗೆ ಏಪ್ರಿಲ್ ತಿಂಗಳ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅನ್ನುವಂತ ವಿಚಾರವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕವಾಗಿ ನೆರವಾಗ್ತಾ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದಷ್ಟು ಜನ ಬಿಸ್ನೆಸ್ ಶುರು ಮಾಡಿದ್ದಾರೆ, ಒಂದಷ್ಟು ಜನ ಮನೆ ಖರ್ಚನ್ನ ನೋಡ್ಕೋತಾ ಇದ್ದಾರೆ, ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಪ್ರತಿ ತಿಂಗಳು 2,000 ಸಹಾಯಧನ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗೋದ್ರಿಂದ ಮನೆಯ ಖರ್ಚು ನಿರ್ವಹಣೆಗೆ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ. ಇದೀಗ ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳ ಬಾಕಿ ಹಣ ಬಿಡುಗಡೆ ಬಗ್ಗೆ ಸರ್ಕಾರದಿಂದ ಸ್ಪಷ್ಟ ಮಾಹಿತಿ ಬಂದಿರೋದ್ರಿಂದ ಫಲಾನುಭವಿಗಳಲ್ಲಿ ಮತ್ತೆ ಒಂದು ರೀತಿಯಾಗಿ ವಿಶ್ವಾಸ ಬಂದಿರುವಂಥದ್ದು. ಮುಂದಿನ ಕೆಲ ದಿನಗಳಲ್ಲಿ ಹಂತವಾಗಿ ನಿಮ್ಮ ಖಾತೆಗೆ 2,000 ರೂಪಾಯಿ ಜಮೆ ಆಗುತ್ತೆ ಸ್ನೇಹಿತರೆ. ಆಲ್ರೆಡಿ ಮಾರ್ಚ್ ಏಪ್ರಿಲ್ ತಿಂಗಳ ಹಣ ಜಮೆ ಆಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದರ ಜೊತೆಗೆ ಇನ್ನೊಂದು ನಾನು ಪ್ರಶ್ನೆ ನಿಮ್ಮ ಹತ್ರ ಕೇಳಲೇಬೇಕು. ಪ್ರತಿ ಬಾರಿ ನಾನು ಗೃಹಲಕ್ಷ್ಮಿ ಅಪ್ಡೇಟ್ ಆಗಿರ್ಬೋದು ಏನಾದರೂ ಮಾಡಿದಾಗ ಈ 2,000 ಹಣ ಮಹಿಳೆಯರ ಒಂದು ಲೈಫಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದೆ. ಸೊ ನಿಮ್ಮ ಲೈಫಲ್ಲಿ ಅದು ಯಾವ ರೀತಿಯಾಗಿ ಹೆಲ್ಪ್ ಮಾಡಿದೆ? ಈ ಪ್ರತಿ ತಿಂಗಳು 2,000 ಹಣ ನೀವು ಯಾವುದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀರಾ? ಸೊ 2,000 ಹಣದಿಂದ ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಗಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ಒಂದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.